ನೋಡಿ, ನಿನ್ನೆ ರಾತ್ರಿ ರಾಜಗೋಪಾಲ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಂದರ್ಭದಲ್ಲಿ ನಿನ್ನೆ ರಾತ್ರಿ ಪೊಲೀಸರ ಮೇಲೆ ಕಾರ್ ಹತ್ತಿಸೋದಕ್ಕೆ ಆ ಪುಂಡರು ಟ್ರೈ ಮಾಡಿರ್ತಾರೆ. ಅಂದರೆ ಆ ಟಿಂಟೆಡ್ ಗ್ಲಾಸ್ ಇಟ್ಟಂತಹ ಆ ಒಂದು ಸ್ಕಾರ್ಪಿಯೋ ಗಾಡೀಲಿ ಕುಡಿತಾ ಇದ್ದಾರೆ, ಜೊತೆಗೆ ಅನುಮಾನದ ರೀತಿ ಇದೆ ಅಂತೇಳಿ ಪೊಲೀಸರು ಆ ಕಾರನ್ನು ಅಡ್ಡಗಟ್ಟಿ ವಿಚಾರಿಸೋಕ್ಕೆ ಹೋದಂತಹ ಸಂದರ್ಭದಲ್ಲಿ ಪೊಲೀಸರ ಮೇಲೇ ಕಾರ್ ಹತ್ತಿಸೋಕ್ಕೆ ಆ ಪುಂಡರು ಟ್ರೈ ಮಾಡಿರ್ತಾರೆ. ಆ CCTV ವಿಜುವಲ್ಸ್ ನೋಡ್ತಾ ಇದ್ದೀರಲ್ಲ, ಆ ಜೊತೆಗೆ ಸ್ಟೇಷನ್ಗೂ ಬಂದು ಪೊಲೀಸರಿಗೆ ಆವಾಜಾಗಿ ಹೋಗಿದ್ದಾರೆ, ವಾರ್ನಿಂಗ್ ಕೊಟ್ಟು ಬಂದಿದ್ದಾರೆ. ಜೊತೆಗೆ ಆ CCTV ನೋಡ್ತಾ ಇದ್ದೀರಲ್ಲ, ಬಾರ್ ಮುಂದೆ ಆಗಿದಂಥ ಘಟನೆ ಇದು. ಆ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ವೆಂಕಟೇಶ್ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ಬನ್ನಿ ತೋರಿಸ್ತೀನಿ. ನಲ್ಲಿ ಗಸ್ತನ್ನ ಮಾಡ್ತಾ ಇದ್ದಂತಹ PSI ಒಬ್ಬರ ಮೇಲೆ ಕಿಡಿಗೇಡಿಗಳು ಕಾರನ್ನ ಹತ್ತಿಸಿ ಹಲ್ಲೆಗೆ ಮುಂದಾಗಿರುವಂತಹ ಘಟನೆ ಬೆಂಗಳೂರು ಸಿಟಿಯಲ್ಲಿ ವರದಿಯಾಗಿರುವಂತದ್ದು. ರಾಜಗೋಪಾಲ್ ನಗರ ಪೊಲೀಸ್ ಠಾಣೆಯ PSI ಆಗಿರುವಂತಹ ಮುರಳಿ ಕಳೆದ 2 ದಿನಗಳ ಹಿಂದೆ ಗಸ್ತನ್ನ ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಇದೇ ಒಂದು ಮಾರ್ಗವಾಗಿ ಬರುವಂತಹ ಸಂದರ್ಭದಲ್ಲಿ ಈ ಒಂದು ಬಾಟಲ್ ಕ್ಯಾಪ್ ಎನ್ನುವಂತಹ ಬಾರ್ನ ಒಳಗಡೆಯಿಂದ 5-6 ಜನ ಯುವಕರು ಹೊರಗಡೆ ಬರ್ತಾರೆ. ಕೈಯಲ್ಲಿ ಮದ್ಯದ ಬಾಟಲ್ಗಳನ್ನು ಹಿಡಿದುಕೊಂಡು ಸ್ಕಾರ್ಪಿಯೋ ಕಾರನ್ನ ಹತ್ತುತ್ತಾರೆ. ಆಗ ಈ ಒಂದು ಗಸ್ತಲ್ಲಿದ್ದಂತಹ ಮುರಳಿ ಅವರು ಕೂಡ ಬಂದು ಇವರನ್ನ ಪ್ರಶ್ನೆ ಮಾಡೋಕ್ಕೆ ಮುಂದಾದಂಥ ವೇಳೆಯಲ್ಲಿ ಅವರು ಕಾರ್ನ ಗ್ಲಾಸ್ಗಳನ್ನು ಲಾಕ್ ಮಾಡಿಕೊಂಡು ಎಸ್ಕೇಪ್ ಆಗ್ತಾರೆ. ಆ ಸಂದರ್ಭದಲ್ಲಿ ತಡೆಯುವ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆದರೂ ಕೂಡ ಅವರು ಕಾರನ್ನು ನಿಲ್ಲಿಸದೆ ಮುಂದೆ ಹೋಗ್ತಾರೆ. ಈ ಒಂದು ಘಟನೆಯಲ್ಲಿ ಅವರ ಕೈಗೂ ಕೂಡ ಗಾಯ ಆಗಿರುವಂತಹದ್ದು. ತಕ್ಷಣ ಇಲ್ಲಿದ್ದಂಥ ಸಿಬ್ಬಂದಿಯವರು ಕೂಡ ಅವರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಇದಾದ ಬಳಿಕ 1 ಗಂಟೆಯ ನಂತರದಲ್ಲಿ ಮತ್ತೆ ಅದೇ ಒಂದು ಪುಂಡರು ಕೂಡ ಠಾಣೆಯ ಮುಂಭಾಗ ಬಂದು ಸಬ್ ಇನ್ಸ್ಪೆಕ್ಟರ್ ಇವರಿಗೆ ಒಂದು ಆವಾಜ್ ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಒಂದು ಲೈವ್ ಅನ್ನು ಮಾಡುವ ಮೂಲಕವಾಗಿ ಅವರಿಗೆ ಧಮಕಿಯನ್ನು ಹಾಕಿದ್ದಾರೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇಷ್ಟೆಲ್ಲ ಆದರೂ ಕೂಡ ಇದುವರೆಗೂ ಕೂಡ ಪೊಲೀಸರು ಯಾವೊಬ್ಬ ಆರೋಪಿಯನ್ನು ಕೂಡ ಬಂಧನ ಮಾಡದೇ ಇರುವಂತಹದ್ದು. ಅಲ್ಲದೆ ಈ ಒಂದು ಘಟನೆಗೆ ಬಳಸಿದಂತಹ ಕಾರ್ ಸ್ಕಾರ್ಪಿಯೋ ಏನಿದೆ, ಆ ಒಂದು ಕಾರ್ನ ಮೇಲೆ ಕೂಡ ಜಯ ಕರ್ನಾಟಕ ಅನ್ನುವಂತಹ ಒಂದು ಹೆಸರನ್ನು ಕೂಡ ಸಂಘಟನೆ ಹೆಸರನ್ನ ಬರೆಸಿದ್ದಾರೆ. ಅದೊಂದು ಕಾರು ಇಲ್ಲಿನ ಸ್ಥಳೀಯ ಯುವಕ ಜಾನ್ಸನ್ ಅವರಿಗೆ ಸೇರಿದ್ದಂತೆ ಹೇಳಿ ತಿಳಿದು ಬರ್ತಾ ಇದೆ. ಸದ್ಯ ಈ ಘಟನೆಗೆ ಸಂಬಂಧಪಟ್ಟಂತೆ PSI ಮುರಳಿ ಅವರ ಕೈಗೆ ಗಾಯವಾಗಿದ್ದು ದೂರನ್ನ ಕೊಟ್ಟಿದ್ರು ಕೂಡ ಇದುವರೆಗೂ ಈ ಆರೋಪಿಗಳನ್ನ ಕರೆಸಿ ವಿಚಾರಣೆಯನ್ನ ಮಾಡಿಲ್ಲ ಅನ್ನುವಂತ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಒಂದು ವೇಳೆ ಏನಾದರೂ ಜನಸಾಮಾನ್ಯರು ಈ ರೀತಿಯಾಗಿ ಪೊಲೀಸರ ವಿರುದ್ಧ ಆವಾಜ್ ಹಾಕಿದ್ರೆ ಸುಮ್ಮನೆ ಬಿಡ್ತಾ ಇದ್ರಾ? ಈ ಎಲ್ಲ ಕೂಡ ಕೇವಲ ಜನಸಾಮಾನ್ಯರ ವಿರುದ್ಧ ಅಷ್ಟೇ ನಮ್ಮ ಪ್ರತಾಪ ಅನ್ನುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಒಂದು ಪ್ರಶ್ನೆ. ಪೊಲೀಸರ ವಿರುದ್ಧ ಈ ರೀತಿಯಾಗಿ ಧಮಕಿ ಹಾಕಿದಂತ ಅವರನ್ನ ಕರೆಸಿ ವಿಚಾರಣೆ ಮಾಡಿ ಕೇಸನ್ನು ದಾಖಲಿಸ್ತಾರಾ ಅಥವಾ ದೊಡ್ಡವರ ಒತ್ತಡಕ್ಕೆ ಮಣಿದು ಕಾಂಪ್ರಮೈಸ್ ಮಾಡ್ಕೊಳ್ತಾರ ಅನ್ನಂತಹ ಪ್ರಶ್ನೆ ಕಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ವೆಂಕಟೇಶ್, ಪವರ್ ಟಿವಿ, ಬೆಂಗಳೂರು.